ನೋಡಿ ಮಧ್ಯಾಹ್ನದ ಊಟಕ್ಕೆ 1 ಪಾಟ್ ಮೀಲ್ ಅಂತ ಕ್ವಿನಿವಾ ಮಿಲೆಟ್ಟು ಮತ್ತು ಹೆಸರುಬೇಳೆ ಕೂಡಿಸಿ ನಾನು ಕಿಚಡಿ ಮಾಡ್ತಾಯಿದ್ದೀನಿ. ಇವೆರಡು ಸ್ವಲ್ಪ 1 ತಾಸು ನೆನೆ ಹಾಕಿದ್ದೆ. ಇವನ್ನ ಚೆನ್ನಾಗಿ ತೊಳ್ಕೊಂಡು ಈಗ ಅದನ್ನು ಹೆಂಗೆ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ. ನೋಡಿ ಈಗ ಕ್ವಿನೋವಾದು ಕಿಚಡಿ ಮಾಡ್ತಾಯಿದ್ದೀನಲ್ಲ, ಹೆಸರುಬೇಳೆ ಕೂಡಿಸಿ ಅದನ್ನು ಒಂದು ಕುದಿ ಏನು ಮಾಡಬೇಕಂದ್ರೆ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಸೋಚ್ಕೋಬೇಕದು. ಯಾಕಂದರೆ ಒಂದು ಥರದ್ದೇನೋ ಕ್ವಿನೋಕ್ಕೆ ಕುದ್ದಾಗ ವಾಸನೆ ಬರ್ತಿರ್ತದೆ, ಅದು ಹೋಗ್ತದೆ. ಆಮೇಲೆ ನಾನು ಕುದಿಸ್ಕೊಂಡು ಇಟ್ಕೊಂಡು ಸಣ್ಣ ಕುಕ್ಕರ್ನಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ನಾನು ಎಣ್ಣೆ ಹಾಕಿದ್ದೀನಿ 4 ಸ್ಪೂನು, ಒಂದು ಸ್ಪೂನಷ್ಟು ತುಪ್ಪನೂ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಕರಿಬೇವು, ಒಣಮೆಣಸಿನ್ಕಾಯಿ, ಸಾಸಿವೆ, ಆಮೇಲೆ ಜೀರಿಗೆ, ಮೆಣಸು, ಒಂದು 4 ಮೆಂತ್ಯಕಾಳು, ಒಂದು ಸ್ವಲ್ಪ ಇದು ಇಂಗು ಕುಟ್ಟಿ ಹಾಕಿ ಅರಿಶಿನ ಪುಡಿ ಹಾಕಿದ್ದೀನಿ ಇದಕ್ಕೆ. ಈಗ ಒಂದಕ್ಕೆ 3 ನೀರು ಹಾಕಿ ನಾನು ಬೇಯಿಸ್ತಾ 3 ಸೀಟಿ ವಿಸಲ್ ಮಾಡ್ತಾಯಿದ್ದೀನಿ. ನೋಡಿ ಕುದೀತಾ ಇದೆಯಲ್ಲ, ಒಂದು ಸ್ವಲ್ಪ ಕುದ್ದಿಂದ ಇದ್ರ ಲಿಡ್ ಕ್ಲೋಸ್ ಮಾಡಿ ನಾನು 3 ಸೀಟಿ ಹೊಡಿಸ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿನ ಹಾಕಬೇಕು ಆಮೇಲೆ ಮೇಲೆ. ನೋಡಿ ಈಗ ಕ್ವಿನಿಯಾ ಮತ್ತು ಇದು ಹೆಸರು ಬೇಳೆದ ಕಿಚಡಿ ರೆಡಿಯಾಗಿದೆ. ಇದಕ್ಕೆ ಚೆನ್ನಾಗಿ ಮೇಲೆ ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕಿದ್ದೀನಿ ನಾನು. ಇದಕ್ಕೆ ಹಾಕಿಬಿಟ್ಟು ಅದ್ರ ಜೊತೆ ಒಂದು ಪಾಪಡು ಮತ್ತು ಒಂದು ಉಪ್ಪಿನಕಾಯಿ ಆದರೂ ಸಾಕು. ಇದಕ್ಕೆ ಬೇಕಾದರೆ ನೀವು ಮೊಸರು ಜೊತೆನೂ ತಿನ್ಬೋದು ಇದನ್ನು. ಇದು ತುಂಬ ಚೆನ್ನಾಗಿ ರುಚಿನೂ ಬರ್ತದೆ, ಹೆಲ್ತ್ಗೆ ತುಂಬ ಒಳ್ಳೆಯದಿದು. ಮೆಣಸು ಇರ್ತದಲ್ಲ, ಈ ರೀತಿ ನೀವು ಒಮ್ಮೆ ಇದನ್ನು ಮಾಡಿ ನೋಡ್ಕೋರಿ. ಚಲೋ ಅನಿಸಿ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಒನ್ಸ್ ಅಗೇನ್.